ಇವತ್ತು ನವದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತುರ್ತು ಸಭೆಯನ್ನು ನಡೆಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಇಂದಿರಾ ಭವನದಲ್ಲಿ ಮೀಟಿಂಗ್ ನಡೆಯುತ್ತೆ. ಇವತ್ತು ನವದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ಸಭೆ. ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸಭೆ ಇಂದಿರಾ ಭವನದಲ್ಲಿ ಶುರುವಾಗುತ್ತೆ. ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಜೊತೆ ಈ ಒಂದು ಸಭೆ ನಡೆಸಲಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಸಭೆ ನಡೆಯುತ್ತೆ. ಇಂದಿರಾ ಭವನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಭಾರೀ ಕುತೂಹಲ ತುರ್ತು ಸಭೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ನಡೆಯುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಈಗ ಮೀಟಿಂಗ್ ಶುರುವಾಗುತ್ತೆ. ಈ ಮೀಟಿಂಗಲ್ಲಿ ಎಲ್ಲ ನಾಯಕರುಗಳು ಕೂಡ ಸೇರ್ತಾ ಇದ್ದಾರೆ. ನವದೆಹಲಿ ಇಂದಿರಾ ಭವನದಲ್ಲಿ ನಡೆಯಲಿರತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಸಭೆ ಪಕ್ಷದ ಸಂಘಟನಾ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿದೆ ಅಂತ ಹೇಳಬಹುದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಸಭೆಗೆ ದೇಶದ ವಿವಿಧ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರು, ರಾಜ್ಯ ಉಸ್ತುವಾರಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಆಹ್ವಾನ ಕೂಡ ನೀಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈಗ ತುರ್ತು ಸಭೆಯನ್ನ ಹೈಕಮಾಂಡ್ ಕರೆದಿರ್ತಕ್ಕಂಥದ್ದು. ರಾಜ್ಯದ ಹಲವು ಕಾಂಗ್ರೆಸ್ ಅಧ್ಯಕ್ಷರು, ನಾಯಕರುಗಳು ಹೋಗ್ತಾ ಇದ್ದಾರೆ. ಈ ಸಭೆಯ ಉದ್ದೇಶ ಏನು ಅಂತ? ಎಸ್ ಪ್ರಮೋದ್, ಇದೀಗ ಏನು ಎಐಸಿಸಿ ಕಾಂಗ್ರೆಸ್ ತುರ್ತು ಸಭೆ ಕರೆದಿರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಏನು ದೇಶಾದ್ಯಂತ ನಡೀತಿರುತ್ತಾ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗಾಗಲೇ ಟಿಎಂಸಿ ಸೇರಿದಂತೆ ಹಾಗೂ ಮಧ್ಯಪ್ರದೇಶದ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಸಹ ಉಂಟಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ಗೆ ಸಹ ಹಿನ್ನಡೆ ಉಂಟಾಗಿದೆ. ಈ ಕುರಿತಂತೆ ತುರ್ತು ಸಭೆ ಸಹ ನಡೆಸಲಾಗಿದೆ ಅಂತ ಹೇಳಿ ಈಗ ಕೇಳಿ ಬರ್ತಿದೆ. ಅಷ್ಟೇ ಅಲ್ಲದೆ ಈಗ ಟಿಎಂಸಿ ಕಾಂಗ್ರೆಸ್ಗೆ ವಿಲೀನ ಆಗುತ್ತೆ ಅಂತ ಹೇಳಿ 2 ದಿನದಿಂದ ಸುದ್ದಿ ಸಹ ಬರ್ತಿತ್ತು. ಮಮತಾ ಬ್ಯಾನರ್ಜಿ ಸಹ ಉಪಾಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂತ ಹೇಳಿ ಮಾತುಗಳು ಕೇಳಿ ಇತರೆ ಬೆಳವಣಿಗೆಗೆ ಸಂಬಂಧಪಟ್ಟದ್ದು ಈಗ ಕುತೂಹಲ ಮೂಡಿಸಿದೆ. ಈಗ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಇಂದಿರಾ ಭವನದಲ್ಲಿ ಸುಮಾರು 11:30ಕ್ಕೆ ಸಭೆ ನಡೆಯುತ್ತೆ. ಈ ಅಧ್ಯಕ್ಷರು ಸೇರಿದಂತೆ ವಿವಿಧ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರು ಸಹ ಒಳಗೊಂಡಿರ್ತಾರೆ. ಇತ್ತೀಚೆಗೆ ನಡೆದಂತ ಈ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸಂಘಟನೆಯ ಪುನರ್ ವ್ಯವಸ್ಥೆ, ನಾಯಕತ್ವ ಬದಲಾವಣೆ ಹಾಗೂ ಮುಂಬರೋ ಚುನಾವಣೆಗಳ ಸಿದ್ಧತೆ ಕುರಿತು ಚರ್ಚೆಗಳು ನಡೀತಾ ಇದ್ದಾವೆ. ಹೀಗಾಗಿ ಇವತ್ತಿನ ಈ ಒಂದು ಸಭೆ ಇದೆಯಲ್ಲ, ಈ ಒಂದು ಸಭೆಯಲ್ಲಿ ಸಂಘಟನೆ ಬಲವರ್ಧನೆಗೆ ಸಂಬಂಧಪಟ್ಟ ಅಂತ ಒಂದು ಮಹತ್ವದ ನಿರ್ದೇಶನಗಳು ಹೊರಬೀಳ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ. ಹನುಮಂತರಾಜು ಮತ್ತೆ ಫೋನೋದಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ಹೇಳ್ತಾ ಇದ್ರಿ ಡಿಸ್ಕನೆಕ್ಟ್ ಆಯಿತು ಕಾಲು. ಸೊ ಹೇಳಿ, ಈಗ ಒಂದು ವಿಚಾರ ಇವತ್ತು ತುರ್ತು ಸಭೆ ನಡೀತಿರ್ತಕ್ಕಂಥದ್ದು. ಇನ್ನೊಂದು ವಿಚಾರ, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಹಾಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ದಿಢೀರಂತ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ 23ಕ್ಕೆ. ಸೊ ಎಲ್ಲ ಒಂದು ಕಡೆ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳೆಲ್ಲ ಲಾಬಿ ನಡೆಸ್ತಿದ್ದಂತಹ ಈ ಒಂದು ಸಂದರ್ಭದಲ್ಲಿ ಅವರ ಭೇಟಿ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ? ಮತ್ತೆ ಪಟ್ಟಿ ಹಿಡ್ಕೊಂಡು ಹೋಗ್ತಾ ಇದ್ದಾರಾ ಅಥವಾ ಏನು ಅಂತ? ಎಸ್ ಪ್ರಮೋದ್, ಈಗ ಜೂನ್ 23ರಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರವಾಸ ಕೈಗೊಳ್ತಾರೆ. ಇದು ಅತ್ಯಂತ ಮಹತ್ವವಾದದ್ದು ಅಂತ ಹೇಳ್ತಿದ್ದಾರೆ. ಈಗಾಗಲೇ ಮೊದಲ ಹಂತದ ಸಚಿವ ಸ್ಥಾನ ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಇನ್ನು ಉಳಿದಂತ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು. ಇನ್ನು ಉಳಿದಿರ್ತಕ್ಕಂಥ 20 ಸಚಿವ ಸ್ಥಾನಕ್ಕೆ ಸಾಕಷ್ಟು ಲಾಬಿಯನ್ನು ಮಾಡ್ತಿದ್ದಾರೆ. ಉಳಿದಂತ 60 ಶಾಸಕರು ಉಳಿದಿರ್ತಕ್ಕಂಥ 20 ಸ್ಥಾನಕ್ಕೆ ಸಾಕಷ್ಟು ಲಾಬಿಯನ್ನ ಮಾಡ್ತಿರ್ತಾರೆ. ಹೈಕಮಾಂಡ್ಗೆ ಸಹ ಒತ್ತಡ ಇರ್ತಿರ್ತಾರೆ. ಡಿ.ಕೆ.ಶಿ ಬಣ ಹಾಗೂ ಸಿದ್ದರಾಮಯ್ಯ ಬಣ ನಡುವೆ ಸಾಕಷ್ಟು ಪೈಪೋಟಿ ಸಹ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ತು ಚುನಾವಣೆ ದಿನಾಂಕ ಇದಾಗಿದೆ. ಜೂನ್ 18ರ ನಂತರ ಚುನಾವಣೆ ನಡೆದ ನಂತರ ಬಹುತೇಕವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಒಳಗೊಂಡಂತೆ ಹಾಗೂ ಕೆಪಿಸಿಸಿಯ ಅಧ್ಯಕ್ಷರಾದ ಹರಿಪ್ರಸಾದ್ ಕೂಡ ಹೋಗುವ ಸಾಧ್ಯತೆ ಇದೆ. ಈ ಮೂವರು ನಿಯೋಗ ಹೋಗಿ
ದೆಹಲಿಯ ಏನು ವರಿಷ್ಠರನ್ನ ಭೇಟಿ ಮಾಡಿ ಏನು ಈಗ ಉಂಟಾಗಿರುವಂತ ಸಚಿವ ಸ್ಥಾನದ ಗೊಂದಲ ಹಾಗೂ ಯಾವ ರೀತಿಯಲ್ಲಿ ಏನು ಹಿರಿಯರಿಗೆ ಕೊಡ್ಬೇಕಾ, ಈಗಾಗಲೇ ಸಿದ್ದು ಸಂಪುಟದಲ್ಲಿ ಇದ್ದಂತ ನಮ್ಮ ಹಿರಿಯ ಸಚಿವರಿಗೆ ತಮ್ಮ ಸಚಿವ ಸ್ಥಾನ ನೀಡಬೇಕಾ ಅಥವಾ ಯಂಗ್ ಟೀಮ್ ಕಟ್ಟಬೇಕಾ ಅಂತ ಹೇಳಿ ಸಿದ್ದು ಬಣದ ಒಂದು ಟೀಮ್ ನ ಒಂದು ಸಿದ್ದರಾಮಯ್ಯ ಅವರು ಒಂದು ಲಿಸ್ಟ್ ಕೊಟ್ರೆ, ಮತ್ತೊಂದೆಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಬಳಗವನ್ನ ಸಚಿವ ಸ್ಥಾನಕ್ಕೆ ಸೇರಿಸ್ಕೊಳ್ಳಕ್ಕೆ ಅವರೊಂದು ಲಿಸ್ಟ್ ಕೊಡ್ತಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಸಹ ತಮ್ಮ ಏನೊಂದು ಈ ಎರಡು ಲಿಸ್ಟ್ ಅನ್ನ ಏನು ವೆರಿಫೈ ಮಾಡಿ ಅವ್ರದ್ದೇ ಆದಂತಹ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ತಾರೆ ಅನ್ನೋ ಸಾಧ್ಯತೆಗಳು ದಟ್ಟವಾಗಿ ಕಾಡ್ತಿದೆ. ಬಹುತೇಕವಾಗಿ ಯಂಗ್ ಟೀಮ್ ಕಟ್ಟೋ ನಿಟ್ಟಿನಲ್ಲಿ ಈಗಾಗಲೇ ಏನು ಕಳೆದ 2 ದಿನಗಳ ಹಿಂದೆ ಅಷ್ಟೇ ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ ಹಾಗೂ ಅಜಯ್ ಸಿಂಗ್ ಕೂಡ ಏನು ವರಿಷ್ಠರನ್ನ ಭೇಟಿ ಮಾಡಿದ್ರು. ತಮ್ಮ ಪಕ್ಷ ನಿಷ್ಠೆ ಹಾಗೂ ತಮ್ಮ ಕಾರ್ಯವೈಖರಿಯನ್ನ ನೋಡಿ, ನಮ್ಮ ರಿಪೋರ್ಟ್ ನೋಡಿ ನಮ್ಗೆ ಸಚಿವ ಸ್ಥಾನ ನೀಡಿ ಅಂತ ಹೇಳಿ ಹೈಕಮಾಂಡ್ಗೆ ಸಾಕಷ್ಟು ಒತ್ತಡವನ್ನು ಹೇರ್ತಿದ್ರು. ಈಗ ಒಂದು ಸಿದ್ದರಾಮಯ್ಯ ಬಣ ಮೇಲ್ಗೈ ಸಾಧಿಸುತ್ತಾ ಈಗಾಗಲೇ ಮೊದಲ ಏನ್ ಪಟ್ಟಿ ರಿಲೀಸ್ ಆಯ್ತು, ಆ ಸಚಿವ ಸ್ಥಾನದಲ್ಲಿ ಸಿದ್ದರಾಮಯ್ಯ ಬಣದವರು ಬಹುತೇಕವಾಗಿ ಮೇಲುಗೈ ಸಾಧಿಸಿದ್ರು. ಈಗ ಏನಾದ್ರು ಸಚಿವ ಸಂಪುಟ ವಿಸ್ತರಣೆ ಉಳಿದಿರ್ತಕ್ಕಂಥ 20 ಸ್ಥಾನಗಳಿಗೆ ಡಿ ಕೆ ಶಿವಕುಮಾರ್ ಆಪ್ತರ ಬಣಕ್ಕೆ ರಾಹುಲ್ ಗಾಂಧಿ ಏನಾದ್ರೂ ಮನ್ನಣೆ ಕೊಡ್ತಾರ, ಕಾದು ನೋಡ್ಬೇಕಾಗಿದೆ ಪ್ರಮೋದ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತರಾಜ್.